ಈ ಹುಣ್ಣಿಮೆಯಲ್ಲಿ ಮರಗಳ ಮಧ್ಯೆ ಬಚ್ಚಿಟ್ಕೊಂಡಿರೋ ಚಂದ್ರ ನೋಡೋದಕ್ಕೆ ಎಷ್ಟು ಚಂದ ಅಲ್ವಾ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ಏನಾಗಿತ್ತು ಅಂತ ಗೊತ್ತಿಲ್ಲ, ಆದರೆ ಕೆಲಸಗಳು ಮಾತ್ರ ಮಾಡ್ದಂಗೆ ಸಾಕ್ತಾನೆ ಇರಲಿಲ್ಲ. ನಾನು ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಳ್ಳೋದ್ರೊಳಗಡೆ ಆಲ್ರೆಡಿ 10 ಗಂಟೆ ಆಗಕ್ಕೆ ಬಂದಿತ್ತು. ಆದ್ರೂ ನಾನು ಇನ್ನೂ ರೆಡಿಯಾಗಿ ಗತಿರ್ಲಿಲ್ಲ. ಹಂಗು ಹಿಂಗು ಮಾಡ್ಕೊಂಡು ಅರಿಬರಿಲಿ ರೆಡಿಯಾಗಿ ತಿಂಡಿನ ತಿನ್ಕೊಂಡು ನಾನು ಮನೆ ಬಿಡೋದ್ರೊಳಗಡೆ 20 ಆಗೇ ಹೋಗಿತ್ತು. ಇನ್ನೇನ್ ಮಾಡೋದು, ಟೈಮ್ ಆಗಿದೆ ಅಲ್ಲ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ರೆಡಿ ಆದ್ರು ಅಂತ ನಾನು ಸೀದಾ ಕಾಲೇಜ್ ಕಡೆ ಬಿಟ್ಕೊಟ್ಬಿಟ್ಟು ಅವರು ಕೆಲ್ಸಕ್ಕೆ ಹೊರಟ್ರು. ಆಲ್ರೆಡಿ ಕ್ಲಾಸ್ ರನ್ ಆಗ್ತಾ ಇತ್ತು. ನಾನು ಕೂಡ ಮಧ್ಯದಲ್ಲಿ ಹೋಗಿ ಜಾಯಿನ್ ಆಗಿದ್ದೆ ಇತ್ತು. ಇನ್ನು ಫಸ್ಟ್ ಅವರ್ ಕ್ಲಾಸ್ ಮುಗಿಸ್ಕೊಂಡು ಅದಾದ್ಮೇಲೆ ಎಲ್ಲರೂ ಕೂಡ ಲ್ಯಾಬಿಗೆ ಬಂದ್ವಿ. ಇನ್ನು ಎಲ್ಲರೂ ಕೂಡ ಪ್ರಾಜೆಕ್ಟ್ ಚಿಂತೆಯಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ರು. ಇನ್ನು ಆಫ್ಟರ್ನೂನ್ ವರ್ಗೂ ಇದ್ದು ಆಫ್ಟರ್ನೂನ್ ಮೇಲೆ ಮನೆ ಕಡೆ ಬಂದ್ವಿ. ಇನ್ನು ಸಂಜೆವರೆಗೂ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆಯಿಂದ ಫ್ರೆಶ್ ಅಪ್ ಆಗಿ ಗುರು ಪೌರ್ಣಮಿ ಇದ್ದಿದ್ರಿಂದ ರಂಗಪುರದ ಮಠಕ್ಕೆ ಹೋಗೋಣ ಅಂತ ನಾನು ನಮ್ಮ ಮನೆಯವರು ರೆಡಿ ಆದ್ವಿ. ಇನ್ನು ನಾವು ಮನೆ ಬಿಟ್ಟು ಹೊರಟಾಗ ರಾತ್ರಿ 8 ಗಂಟೆ ಆಗೇ ಹೋಗಿತ್ತು. ಜನ ಇರ್ತಾರೆ ಅಂತ ಅನ್ಕೊಂಡು ಹೋಗಿದ್ವಿ. ಬಟ್ ಅಲ್ಲೋಗಿ ನೋಡಿದಾಗ ಅಷ್ಟೇನ್ ಜನ ಇರ್ಲಿಲ್ಲ. ದರ್ಶನ ಏನೋ ಚೆನ್ನಾಗೇ ಆಯ್ತು. ನಮ್ಮ ಮಠಕ್ಕೆ ಎಷ್ಟೇ ಸಲ ಬಂದ್ರು ಕೂಡ ಏನೋ ಒಂಥರ ಹೊಸತನ ಅಂತಾನೆ ಅನ್ಸುತ್ತೆ. ಎಷ್ಟ್ ಸಲ ಬಂದು ಇಲ್ಲಿ ಎಷ್ಟ್ ಸಲ ಓಡಾಡಿದ್ರು ಕೂಡ ಬೇಜಾರೇ ಅನ್ಸೋದಿಲ್ಲ. ಅದ್ರಲ್ಲೂ ನಮ್ಮ ಮನೆಯವರು ಇಲ್ಲೇ ಓದಿದ್ರಿಂದ ಬಂದಾಗೆಲ್ಲ ಏನಾದ್ರೂ ಹೊಸದಾಗಿ ಸ್ಟೋರಿ ಹೇಳ್ತಾನೆ ಇರ್ತಾರೆ, ನಾವು ಕೇಳ್ತಾನೆ ಇರ್ತೀವಿ. ಇನ್ನ ಈ ಹುಣ್ಣಿಮೆಯಲ್ಲಿ ಮರಗಳ ಮಧ್ಯೆ ಬಚ್ಚಿಟ್ಕೊಂಡಿರೋ ಚಂದ್ರ ನೋಡೋದಕ್ಕೆ ಏನೋ ಒಂಥರ ಖುಷಿ ಆಗುತ್ತೆ. ಅದ್ರಲ್ಲೂ ಕೂಡ ಇವತ್ತೇನೋ ಒಂಥರ ಹೊಸತನ ಕಾಣಿಸ್ತಾ ಇತ್ತು. ಇನ್ನ ದೇವಸ್ಥಾನದಲ್ಲೆಲ್ಲ ಒಂದ್ ರೌಂಡ್ ಪ್ರದಕ್ಷಿಣೆ ಹಾಕೊಂಡು ಸೀದಾ ಭೋಜನ ಶಾಲೆ ಹತ್ರ ಹೊರಟ್ವಿ. ನಾವು ಹೋದಾಗ ಮಠದ ಮಕ್ಳು ಕೂಡ ಊಟಕ್ಕೆ ಅಂತ ಹೊರಡ್ತಾ ಇದ್ರು. ಇನ್ನು ಓದೋರೆ ಸೀದಾ ತಟ್ಟೆ ತಗೊಂಡು ಪ್ರಸಾದ ಹಾಕೊಂಡು ತಿಂತಾ ಇದ್ವಿ. ಮೊದಲನೇದಾಗಿ ಮುದ್ದೆ, ಆಮೇಲೆ ಅನ್ನ, ಜೊತೆಗೆ ಲಾಸ್ಟ್ ಅಲ್ಲಿ ಮಜ್ಜಿಗೆ ಕುಡಿದ್ರೆ ಏನೋ ಒಂಥರ ತೃಪ್ತಿ. ಊಟ ಎಲ್ಲ ಮುಗಿಸ್ಕೊಂಡು ಸೀದಾ ಟೌನ್ ಕಡೆ ಹೊರಟ್ವಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.